ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ. ಆಲಿಕಲ್ಲು ಮಳೆಗೆ ಜನರು ತತ್ತರ. ಹಲವೆಡೆ ಧರೆಗುರುಳಿದ ಮರ. ಅಸ್ತವ್ಯಸ್ತವಾಯಿತು ಸಂಚಾರ. ಹಸುಗೂಸಿನ ಪ್ರಾಣ ತೆಗೆದ ನಾಗರಹಾವು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಿಷ ಸರ್ಪ ಕಡಿದು ಮಗು ಸಾವು. ಬದುಕು ಅರಸಿ ಬಂದಿದ್ದ ಕಾರ್ಮಿಕರಿಗೆ ಪುತ್ರಶೋಕ. ಜವಾಬ್ದಾರಿ ಮರೆತ ಕಾರ್ಪೊರೇಟರ್ಗಳು. ಆಸ್ತಿ ವಿವರ ಸಲ್ಲಿಸಿಲ್ಲ 194 ಬಿಬಿಎಂಪಿ ಸದಸ್ಯರು. ಅದೆಷ್ಟಿದೆಯೋ ಮೇಯರ್ ಉಪಮೇಯರ್ ಸ್ವತ್ತು. ರೆಸಿಡೆನ್ಸಿ ರಸ್ತೆಯಲ್ಲಿ ಭೂಮಿಯಿಂದ ಉಕ್ಕಿ ಬಂದ ತೈಲ. ಸೀಮೆ ಎಣ್ಣೆಯೋ ಪೆಟ್ರೋಲೋ ಅನ್ನೋದೇ ನಿಗೂಢ. ಅಚ್ಚರಿಯ ಕಡಲಲ್ಲಿ ಮುಳುಗಿದ ಜನಸಾಗರ. ಉತ್ತರ ಪತ್ರಿಕೆಯ ಫೋಟೋ ಕಾಪಿ ಅದಲು ಬದಲು. ಬಾಲಕಾರ್ಮಿಕರ ಬಳಕೆಯಿಂದ ಎಡವಟ್ಟು. ಪಿಯು ಮಂಡಳಿ ಅವಾಂತರಕ್ಕೆ ವಿದ್ಯಾರ್ಥಿಗಳು ಕಂಗಾಲು. ಬೆಂಗಳೂರಿನಲ್ಲಿ ಇವತ್ತೂ ಕೂಡ ವರುಣ ಅಬ್ಬರಿಸಿದ್ದಾನೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬನಶಂಕರಿ, ಕತ್ರಗುಪ್ಪೆ, ಮೈಸೂರು ರಸ್ತೆ ಸುತ್ತಮುತ್ತ ಆಲಿಕಲ್ಲು ಮಳೆಯಾಗಿದೆ. ಮಿನರ್ವಾ ಸರ್ಕಲ್ನಲ್ಲಿ ಮರದ ಕೊಂಬೆಯೊಂದು ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದೆ. ರಾಮಕೃಷ್ಣ ಆಶ್ರಮ ಬಳಿ ಮರದ ಕೊಂಬೆಗಳು ಬಿದ್ದಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಹನುಮಂತನಗರದ 2 ಕಡೆ 2 ಮರಗಳು ಬಿದ್ದು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಪರಿಣಾಮ 5 ಬೈಕ್, 1 ಕಾರ್ ಜಖಂಗೊಂಡಿವೆ. ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಆಗಮಿಸಿ ಮರ ತೆರವು ಮಾಡಿದ್ರು. ಬೆಂಗಳೂರಿನಲ್ಲಿ ಒಟ್ಟು 14 ಮರಗಳು ಧರೆಗೆ ಉರುಳಿವೆ. ಮಳೆಯಿಂದಾಗಿ ಹನುಮಂತನಗರ, ಬುಲ್ ಟೆಂಪಲ್ ರಸ್ತೆ ಸುತ್ತಮುತ್ತ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಗಂಟೆಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದ್ದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಶ್ರೀನಗರ, ಆರ್ಪಿಸಿ ಲೇಔಟ್, ರಾಜಾಜಿನಗರದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪವನ್ ಅವರಿಂದ. ಪವನ್, ಸಾಮಾನ್ಯವಾಗಿ ಬಿರು ಬೇಸಿಗೆಗೆ ಮಳೆ ಒಂದು ರೀತಿಯಾದಂತಹ ತಣ್ಣನೆಯ ವಾತಾವರಣ ನಿರ್ಮಾಣ ಮಾಡುತ್ತೆ. ಅಂದ್ರೆ ಸಿಲಿಕಾನ್ ಸಿಟಿ ಜನರಿಗೆ ಮಳೆಯ ಅಬ್ಬರದಿಂದ ಸಾಕಷ್ಟು ತೊಂದರೆ ಆಗಿದೆ. ಸೊ ಯಾವೆಲ್ಲ ಭಾಗಗಳಲ್ಲಿ ಜನ ಪರದಾಡುವಂತಾಗಿದೆ? ಖಂಡಿತ ಭವನ, ಏನಂದ್ರೆ ಇವತ್ತು ಸಂಜೆ ಸುಮಾರು 6:30-7 ಗಂಟೆ ಸಮಯದಲ್ಲಿ ಶುರುವಾದ ಮಳೆ ಆಲಿಕಲ್ಲಿನಿಂದ ಬೀಳ್ತು. ಇದರಿಂದ ಜನಜಂಗುಳ ಏನು ಸರ್ವೆ ನಡೀತಿತ್ತು ಎಲ್ಲನೂ ಸಂಪೂರ್ಣವಾಗಿ ಬಂದಾಯ್ತು ಅಂತ ಹೇಳ್ಬೋದು. ಇವತ್ತು ಬಿದ್ದ ಭಾರಿ ಮಳೆಗೆ, ಬಿರುಗಾಳಿ ಸಮೇತ ಬಿದ್ದ ಭಾರಿ ಮಳೆಗೆ ನಗರದ ಪ್ರಮುಖ ಎಲ್ಲಾ ಜಾಗಗಳಲ್ಲಿ ಮರದ ಕೊಂಬೆಗಳು ಧರೆಗೆ ಉರುಳಿದವು. ಇದರಿಂದ ಒಂದು 14ರಿಂದ 15 ದ್ವಿಚಕ್ರ ವಾಹನಗಳು ಸೇರಿ 7 ಕಾರ್ಗಳು ಜಖಂಗೊಂಡಿತ್ತು. ಇದರೊಳಗೆ ಪ್ರಮುಖವಾಗಿ ಹನುಮಂತ ನಗರ, ಮಿನರ್ವಾ ಸರ್ಕಲ್ ನಲ್ಲಿ ಸಹ ಇದೇ ಪರಿಸ್ಥಿತಿ ಎದುರಾಯಿತು. ಇನ್ನು ಹನುಮಂತ ನಗರದ 5ನೇ ಕ್ರಾಸ್ ನಲ್ಲಿ ಸುಮಾರು 2 ಮರಗಳು ಧರೆಗೆ ಉರುಳಿದವು. ಇದರಿಂದ ಸುಮಾರು 5 ಗಾಡಿಗಳು, 2 ಕಾರ್ ಸಂಪೂರ್ಣವಾಗಿ ಜಖಂ ಆಯಿತು. ಸಾಲದಕ್ಕೆ ಈ ಮರಗಳು ಬಿದ್ದ ಫೋರ್ಸ್ ನಲ್ಲಿ ಏನು ಕರೆಂಟ್ ಪೋಲ್ಗಳಿತ್ತು ಎಲ್ಲಾನು ಉದುರಿತ್ತು, ಎಲ್ಲಾನು ಮುರಿದು ಬಿತ್ತು. ಇದರಿಂದ ಸಂಪೂರ್ಣವಾಗಿ ವಿದ್ಯುತ್ ಕಟ್ ಆಗಿದೆ. ರಾತ್ರಿ ಎಲ್ಲಾನು ಕತ್ಲಲ್ಲೇ ಇರುವಂತಹ ಸ್ಥಿತಿ ಅಲ್ಲಿ ಎದುರಾಗಿದೆ ಅಂತಾನೆ ಹೇಳಬಹುದು. ಇನ್ನು ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದು ಎಲ್ಲಾನು ತೆರವು ಮಾಡಿದ್ದಾರೆ. ಆದ್ರೆ ಸ್ಥಳಕ್ಕೆ ಪೊಲೀಸರು ಮಾತ್ರ, ಸಂಚಾರಿ ಪೊಲೀಸರು ಯಾರು ಬರಲಿಲ್ಲ. ಇದರಿಂದ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರೋದನ್ನು ಯಾರು ನಿಯಂತ್ರಿಸಲಿಲ್ಲ. ಸ್ಥಳೀಯ ಸಾರ್ವಜನಿಕರ ಎಲ್ಲಾ ಕಡೆ ಹೋಗಿ ನಿಯಂತ್ರಣ ಮಾಡುವಂತಹ ಪರಿಸ್ಥಿತಿ ಎದುರಾಯಿತು. ಭಾವನಾ, ಓಕೆ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಆ ದಂಪತಿ ಕೂಲಿ ಕೆಲಸಕ್ಕೋಸ್ಕರ ದೂರದ ಜಾರ್ಖಂಡ್ನಿಂದ ಬಂದಿದ್ರು. ನಾಗರಹಾವಿನ ರೂಪದಲ್ಲಿ ಬಂದ ಜವರಾಯ ಪುಟ್ಟ ಕಂದನನ್ನ ಬಲಿ ಪಡೆದಿದ್ದಾನೆ. ಮಗನನ್ನ ಕಳ್ಕೊಂಡ ಹೆತ್ತವರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ.
ಹೀಗೆ ಶವವಾಗಿ ಮಲಗಿರೋ ಈ ಹಸುಳೆಯ ಹೆಸರು ಸುನಾಮಿ. 1 ವರ್ಷದ ಈ ಮುದ್ದು ಮುದ್ದಾದ ಬಾಲಕನನ್ನ ಹಾವೊಂದು ಕಚ್ಚಿ ಕೊಂದಿದೆ. ಜಾರ್ಖಂಡ್ ಮೂಲದ ಜಗತ್ಗಂಜ್ ಹಾಗೂ ರೀಮಾದೇವಿ ದಂಪತಿ ಕೂಲಿ ಕಾರ್ಮಿಕರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಟ್ಟಡ ಕಾಮಗಾರಿಯಲ್ಲಿ ನಿರತರಾಗಿದ್ರು. ಮಧ್ಯಾಹ್ನ ಮಗುವನ್ನ ಶೆಡ್ನಲ್ಲಿ ಮಲಗಿಸಿ ಕೆಲಸಕ್ಕೆ ಹೋಗಿದ್ರು. ಅವರು ವಾಪಸ್ ಬರುವಷ್ಟರಲ್ಲಿ ಮಗು ಸಾವನ್ನಪ್ಪಿತ್ತು. ಶೆಡ್ನ ಸಮೀಪದಲ್ಲೇ ಇದ್ದ ಬಿಲದಿಂದ ಬಂದ ನಾಗರ ಹಾವು ಮಗುವಿನ ಕಾಲನ್ನು ಕಚ್ಚಿಬಿಟ್ಟಿತ್ತು. BHL ಕಂಪ್ನಿಯವರು ಅಪಾರ್ಟ್ಮೆಂಟ್ ಸೇರೋ ಲೇಬರ್ ಶೆಡ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅಂತ ಒಂದು ಚಿಕ್ಕ ಮಗು, 1 ವರ್ಷದ ಮಗು ಹಾವು ಕಚ್ಚಿ ತೀರೋಗಿದೆ. ಸುಮಾರು ಮಧ್ಯಾಹ್ನ 2 ಗಂಟೆಯಲ್ಲಿ ನೋಡಿಕೊಂಡು ಎಲ್ಲರೂ ಸೇರಿ ಅಲ್ಲಿ ಹೋಗಿ ಹಾವನ್ನು ಸಾಯಿಸ್ಬಿಟ್ಟವ್ರೆ. ಕರುಳ ಕುಡಿಯನ್ನು ಕಳೆದುಕೊಂಡ ತಾಯಿಯ ರೋದನ ಮುಗಿಲು ಮುಟ್ಟಿತ್ತು. ಮಗುವನ್ನ ಕಚ್ಚಿಕೊಂದ ಹಾವು ಕೂಡ ಸ್ಥಳೀಯರ ಸಿಟ್ಟಿಗೆ ಬಲಿಯಾಗಿದೆ. ಇಷ್ಟೆಲ್ಲ ಆದ್ರೂ ಕಾರ್ಮಿಕರ ಯೋಗಕ್ಷೇಮ ವಿಚಾರಿಸಬೇಕಾದ BHEL ಕಂಪನಿಯವರು ಸೌಜನ್ಯಕ್ಕಾದ್ರೂ ಸ್ಥಳಕ್ಕೆ ಬಂದು ಪೋಷಕರಿಗೆ ಸಾಂತ್ವನ ಹೇಳಲಿಲ್ಲ. मतलब ड्यूटी पे थे ना, उस समय हम लोग के जाने के मतलब आधा घंटे बाद वो बच्ची मतलब अपने क्या मौसी जो लगती है छोटी बच्ची, उसके साथ में मतलब वहाँ पे खेल रही थी टंकी के सामने. तो वो वहाँ पे बिल में सांप था, तो वही जब शायद उसको देखी होगी सांप को, इसके वजह से वो उसमें पैर डाली, उसी समय उसको काटा. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಕಾರ್ಮಿಕರಿಗೆ ಸರಿಯಾದ ವಸತಿ ಸೌಕರ್ಯ ಕಲ್ಪಿಸಿದ್ರೆ ಈ ಅನಾಹುತ ಸಂಭವಿಸ್ತಾ ಇರಲಿಲ್ಲ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಮತ್ತೆ ಖತರ್ನಾಕ್ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್ ಮಾಡಿ 3 ಮನೆಗಳನ್ನ ದೋಚಿದ್ದಾರೆ. ಸಂಜೆ ಆಯ್ತಂದ್ರೆ ಸಾಕು, ಬೆಂಗಳೂರಲ್ಲಿ ಕಳ್ಳರ ಹಾವಳಿ ಶುರುವಾಗುತ್ತೆ. ನಿನ್ನೆ ರಾತ್ರಿ ನಾಗೇನಹಳ್ಳಿಯಲ್ಲಿ ಖತರ್ನಾಕ್ ಕಳ್ಳರು ಕೈಚಳಕ ತೋರಿದ್ದಾರೆ. 3 ಮನೆಗಳ ಬೀಗ ಒಡೆದು ಸುಮಾರು 15 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಹೊತ್ತೊಯ್ದಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಕಳ್ಳತನವಾಗಿರೋದ್ರಿಂದ ಇದು ಸ್ಥಳೀಯರ ಕೃತ್ಯವೇ ಇರಬಹುದು ಅನ್ನೋದು ನಾಗೇನಹಳ್ಳಿ ಗ್ರಾಮಸ್ಥರ ಅನುಮಾನ. ಸರ್, ಸುಮಾರಿಂದ ಒಂದು 15 ವರ್ಷದಿಂದ ಯಾವುದು ಕಳ್ಳತನ ಅನ್ನೋ ದರೋಡೆ ಏನೂ ಇರಲಿಲ್ಲ. ಈಗ ಇತ್ತೀಚೆಗೆ ನಡೀತಾ ಇದೆ. ರಾತ್ರಿ ಇವರೆಲ್ಲ ಟೂರ್ ಹೋಗಿರೋದ್ರ ಪ್ರಕಾರ ನೋಡ್ಕೊಂಡು ಯಾರೋ ಸ್ಥಳೀಯರೋ ಇದ್ದು ಆಚೆನವರು ಯಾರೋ ಗೊತ್ತಿಲ್ಲ, ಯಾವ ಥರ ಮಾಡಿದ್ದಾರೆ. ರಾತ್ರಿ ಒಂದು 2 ಗಂಟೆ ಸುಮಾರಿನಾಗ ಮಳೆ ಹೋಯ್ತಾ ಇತ್ತು. ಆ ಟೈಮ್ನಾಗ ಮಾಡೋರು ಸರ್ ಇವರು. ಡೋರು ಯಾವ ಥರ ಮಾಡೋರು, ಯಾವುದೋ ಗಡಾರಿಯನ್ನು ಹಾಕಿ ಮಿಂಡಿದ್ದಂಗೆ ಸರ್. ರೈಲ್ವೆ ನೌಕರ ಮುನಿರಾಜು ಮನೆಯಲ್ಲಿ 80 ಗ್ರಾಂ ಚಿನ್ನ, ಎಲೆಕ್ಟ್ರಿಷಿಯನ್ ಲೋಕೇಶ್ ರೆಡ್ಡಿ ಮನೆಯಲ್ಲಿ ಒಂದಷ್ಟು ಆಭರಣ, ಹೇಮಾವತಿ ಅವರ ಮನೆಯಲ್ಲಿದ್ದ ಬಂಗಾರ ಸೇರಿ ಒಟ್ಟು 15 ಲಕ್ಷ ಮೌಲ್ಯದ ಚಿನ್ನ ಕಳ್ಳರ ಪಾಲಾಗಿದೆ. ರಾತ್ರಿ ಈ 3 ಕುಟುಂಬದವರು ಕೆಲಸದ ನಿಮಿತ್ತ ಹೊರ ಹೋಗಿದ್ರು. ಇದನ್ನ ಗಮನಿಸಿದ ಖದೀಮರು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾರೆ. ವಿಷಯ ಗೊತ್ತಾಗಿದ್ದು, ನಾನು ಬೆಳಗ್ಗೆ ಡ್ಯೂಟಿಗೆ ಬಂದೆ, ಹಂಗೇನೆ ಮಂಚನಹಳ್ಳಿಯಿಂದ ಡ್ಯೂಟಿಗೆ ಬಂದೆ. ಲೇಔಟಲ್ಲಿ ನೋಡ್ಕೊಂಡ್ಬಿಟ್ಟು ಶೂ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಶೂ ಹಾಕ್ಕೊಂಡು ಹೋಗಿದ್ರು. ಶೂ ಹಾಕ್ಕೊಂಡು ಹೋಗೋಣ ಅಂತ ಮಾತ್ರ ಬಂದಿದ್ದು. ಬರೋ ಅಷ್ಟೊತ್ತಿಗೆ ಓಪನ್ ಆಗಿತ್ತು. ಓಪನ್ ಆಗಿದ್ರೆ ಒಳಗಡೆಗೂ ಹೋಗಿಲ್ಲ. ತಿರ್ಗಿ ಅವರ ಅಂಗಡಿ ಹತ್ರ ಹೋಗ್ಬಿಟ್ಟು ಕೇಳಿದೆ, ಯಾರನ್ನು ಬಂದಿದ್ರೆ ಸರ್ ಅಂತ ಕೇಳಿದ್ರೆ, ಓ ನಿಮ್ಮ ಮನೆನೂ ಇದು 3ನೇ ಮನೆನಾ ಅಂತ ಕೇಳಿದೆ. ಏನು ಅಂದರೆ ಈ ಥರ ಅಂದರು. ನಾಗೇನಹಳ್ಳಿಯಲ್ಲಿ 800 ಮನೆಗಳಿವೆ. ಈವರೆಗೆ ಒಮ್ಮೆ ಕೂಡ ಇಲ್ಲಿ ಕಳ್ಳತನ ಆಗಿರಲಿಲ್ಲ. ಹಾಗಾಗಿ ಘಟನೆಯಿಂದ ಸ್ಥಳೀಯರಿಗೆ ಆತಂಕ ಶುರುವಾಗಿದೆ. ಯಲಹಂಕ ನ್ಯೂ ಟೌನ್ ಪೊಲೀಸರು ಕಳ್ಳರಿಗಾಗಿ ಶೋಧ ಆರಂಭಿಸಿದ್ದಾರೆ. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕಾಲೇಜು ಯುವತಿಯೊಬ್ಬಳ ಮೇಲೆ ಆಸಿಡ್ ದಾಳಿ ನಡೆಸೋದಕ್ಕೆ ಮುಂದಾಗಿದ್ದ ಕಾಮಕನೊಬ್ಬನನ್ನ ವಯಲಿಕಾವಲ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಯಲಿಕಾವಲ್ ನಿವಾಸಿಯಾಗಿದ್ದ ಕಾಲೇಜು ಹುಡುಗಿಗೆ ಕ್ಯಾಬ್ ಡ್ರೈವರ್ ರಾಧಾಕೃಷ್ಣ ಎಂಬಾತ ಕಿರುಕುಳ ನೀಡ್ತಾ ಇದ್ದ, ಮದುವೆಯಾಗುವಂತೆ ಪೀಡಿಸ್ತಾ ಇದ್ದ. ಸದಾಶಿವನಗರಕ್ಕೆ ಟ್ಯೂಷನ್ಗೆ ಹೋಗೋ ಸಮಯದಲ್ಲಿ ಅಡ್ಡಗಟ್ಟಿ ರಾಧಾಕೃಷ್ಣ ಕಿರುಕುಳ ನೀಡ್ತಾ ಇದ್ದಂತೆ. 1-2 ಬಾರಿ ಹಲ್ಲೆಗೆ ಯತ್ನಿಸಿದ್ದು. ಈ ಬಗ್ಗೆ ಯುವತಿ ವಯಲಿಕಾವಲ್ ಠಾಣೆಗೆ ದೂರು ನೀಡಿದ್ಲು. ಇವತ್ತು ವಯಲಿಕಾವಲ್ನಲ್ಲಿ ರಾಧಾಕೃಷ್ಣ ಆಸಿಡ್ ದಾಳಿ ನಡೆಸೋದಕ್ಕಾಗಿ ಆಕೆಯ ದಾರಿ ಕಾಯ್ತಾ ಇದ್ದ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ವಯಲಿಕಾವಲ್ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಟ್ಯೂಷನ್ಗೆ ಹೋಗ್ತಿದ್ದೆ. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅವನು ಪಕ್ಕದಲ್ಲಿದ್ದ ಅಂತೆ. ಅದು ನಾವು ಒಂದ್ಸಲ ಎಲ್ಲರೂ ದೇವಸ್ಥಾನಕ್ಕೆ ಟೂರ್ ಹೋಗೋಣ ಅಂತ ಬುಕ್ ಮಾಡ್ಕೊಂಡು ಎಲ್ಲ ಹೋಗಿ ಬಂದಿದ್ವಿ. ಆಮೇಲಿಂದ ಅವಾಗವಾಗ ನಾನು ಹೋಗ್ತಾ ಬರೋ ದಾರಿಯಲ್ಲೆಲ್ಲ ಮಾತಾಡ್ಸೋನು, ಅವಾಗವಾಗ ಫೋನ್ ಮಾಡೋನು.
ಒಂದ್ಸಲ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ ಕೇಳ್ದೆ. ಸರಿ ನಾನು ಇಲ್ಲ ಆಗಲ್ಲ ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಬಂದೆ. ಆಮೇಲೆ ಗೊತ್ತಾಯಿತು ನನಗೆ ಮದುವೆ ಆಗಿದೆ ಅಂತ. ಸರಿ ಇದ್ಕೊಂಡು ನಾನು ಫೋನ್ ಮಾಡಿದಾಗೆಲ್ಲ ಬೈದು ಇಟ್ಬಿಡ್ತಾ ಇದ್ದೆ ಸುಮ್ಮನೆ. ಆಮೇಲೆ ಇದ್ಕೊಂಡು ನಾನು ಹೇಳ್ದಂಗೆ ನೀನು ಕೇಳಲಿಲ್ಲ ಅಂತಂದರೆ ನಾನು ನಿಮಗೆ ಹಿಂಸೆ ಕೊಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಮ ಮಾನವರಿಗೆ ತೆಗಿತೀನಿ ಹಾಗೆಲ್ಲ ಎದುರಿಸ್ತಿದ್ದ. ಸರಿ ನಾನು ಎದುರ್ತಾ ಇರಲಿಲ್ಲ. ಒಂದ್ಸಲ ತುಂಬ ನಾನು ಹೋಗಬೇಕಾದ್ರೆ ಹೋಗೋ ಬರೋ ದಾರಿಲೆಲ್ಲ ಫಾಲೋ ಮಾಡ್ತಿದ್ದ. ನಾನು ಕಂಪ್ಲೇಂಟ್ ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.